ಬೆಳಿಗ್ಗೆ ನಾವು ಎಲ್ಲಾದರೂ ಹೋಗಬೇಕು ಅನ್ನೋ ಸಂದರ್ಭ ಬಂದಾಗ ಬೇಗವಾಗಿ ನಾವು ಅಂದರೆ ಅತಿ ಬೇಗ ನಾವು ತಿಂಡಿಯನ್ನು ಮಾಡ್ಕೋಬೇಕು. ತಿಂಡಿ ಮಾಡಿಟ್ಟು ಹೋಗಿ ನಾವು ಬಂದು ತಿಂಡಿ ತಿನ್ನೋದಾಗಿದ್ದರೆ ಅಂಥ ಸಂದರ್ಭದಲ್ಲಿ ಸರಳವಾಗಿ ಆರೋಗ್ಯಕರವಾಗಿ ಸುಲಭವಾಗಿ ಮಾಡಬಹುದಾದ ಒಂದು ತಿಂಡಿಯೊಂದಿಗೆ ಬಂದಿದ್ದೀನಿ. ತಿಂಡಿಯನ್ನು ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನಾನು ನಂಜನಗೂಡಿಗೆ ಹೋಗಬೇಕಿತ್ತು. ತಿಂಡಿ ಮಾಡಿಟ್ಟು 4 ಗಂಟೆ ರಾತ್ರಿಗೆದ್ದು ತಿಂಡಿ ಮಾಡಿಟ್ಟು ಹೋಗಿ ಬಂದು ತಿಂಡಿ ತಿಂದೆ. ತುಂಬ ಚೆನ್ನಾಗಿತ್ತು. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತ್ಯಾಕೆ ತಡ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಸಂಪೂರ್ಣವಾಗಿ ನೋಡುವಿರಂತೆ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೆಳಗ್ಗೆ ಹೊರಗಡೆ ಹೋಗಬೇಕಿತ್ತು. ದಿಢೀರ್ ಅಂತ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಸುಲಭವಾಗಿ ದಿಢೀರಾಗಿ ನಾವು ಒಂದು ಗೊಜ್ಜನ್ನ ಮಾಡಿಕೊಂಡು ಅನ್ನವನ್ನು ಕಲಿಸ್ಕೊಂಬಿಡೋಣ. ಇನ್ನು ಹೆಚ್ಚಿಗೆ ಬೇರೆದೆಲ್ಲ ರಾದ್ದ ಅಂತ ಮಾಡ್ಕೊಳ್ಳೋದು ಬೇಡ. ಅದಕ್ಕೋಸ್ಕರ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಒಂದು 3 ಸ್ಪೂನಷ್ಟು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಅದು ಈಗ ಬಿಸಿ ಆಗಲಿ. ಸ್ನೇಹಿತರೆ ನೋಡಿ, ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಈಗ ನಾನು ಮೊದಲಿಗೆ ಸಾಸಿವೆ ಜೀರಿಗೆಯನ್ನು ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಸ್ನೇಹಿತರೆ ನೋಡಿ, ಸಿಡಿತಾ ಇದೆ. ಈಗ ನಾನು 2 ಸ್ಪೂನ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಅದರಲ್ಲಿ ಬಾಡಿಸ್ಕೊತೀನಿ. ಸ್ನೇಹಿತರೆ ಈಗ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ತೊಗೊಂಡಿಲ್ಲ, ಉದ್ದಿನ ಬೇಳೆಯನ್ನು ಮಾತ್ರ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಆಗಿ ಬರ್ತಾಯಿದೆ. ಈಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕೋತಾ ಇದ್ದೀನಿ, ಅದು ಚಿಟಪಟ ಅಂತ ಸಿಡಿಲಿ. ಈಗ ಸ್ಟವ್ನ ಕಡಿಮೆ ಮಾಡಿಕೊಂಡು ನಾನು ಒಂದು 5 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು. ಸ್ನೇಹಿತರೆ ಈಗ ನಾನು ದಪ್ಪ ಗೋಲಿ ಗಾತ್ರದ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೆ ರಾತ್ರಿಯೇ, ಅದನ್ನು ಹಾಕೋತಾ ಇದ್ದೀನಿ. ಆ ನೀರನ್ನ ಸೋಸಿ ತೆಗೆದು ಹಾಕೋತಾ ಇದ್ದೀನಿ. ಈಗ ಅದು ಬಿಸಿ ಆಗಲಿ. ಸ್ನೇಹಿತರೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಇನ್ನೊಂದು ಇಂಗ್ರೀಡಿಯೆಂಟ್ ಮರೆತುಬಿಟ್ಟಿದ್ದೆ, ಅದೇ ಜೀರಿಗೆ ಮೆಂತ್ಯದ ಹಿಟ್ಟು ಖಾಲಿಯಾಗಿದೆ, ಮಾಡ್ಕೋಬೇಕು. ಇದಿಷ್ಟನ್ನು ಹಾಕ್ಬಿಡ್ತೀನಿ. ಘಮ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ಕುದಿ ಬರ್ತಾಯಿದೆ, ಒಂದು ಕುದಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಈ ಗೊಜ್ಜು ಗಟ್ಟಿ ಹಾಕಬೇಕಾದ್ರೆ ನಾವೇನು ಮಾಡಬೇಕು, ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕಲ್ವ. ನಾನು ಅಕ್ಕಿ ಹಿಟ್ಟು ನೀರನ್ನ ಹಾಕೋತಾ ಇದ್ದೀನಿ. ಈಗ ಅದು ಕುದೀತಾ ಇದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ದಿಢೀರಂತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಗೊಜ್ಜು ರೆಡಿ ಆಗುತ್ತೆ. ಬೆಲ್ಲ ಮಾತ್ರ ನಿಮ್ಮ ಮನೆಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋದ್ರಿಂದ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲೇನು ಪುಳಿಯೋಗರೆ ಪುಡಿ ಉಪಯೋಗಿಸ್ಬೇಕು ಅಂತಿಲ್ಲ. ನಮ್ಮ ಮನೆಗೆ ನಾವು ಹುಳಿ ಅಂದರೆ ಸಾಂಬಾರಿಗೆ ಏನು ಉಪಯೋಗಿಸ್ತೀವಿ ಆ ಪೌಡ್ರೇ ಹಾಕ್ಕೊಂಡ್ರೆ ಸಾಕು. ಬಹಳ ಅದ್ಭುತವಾಗಿ ಕೇವಲ 15ರಿಂದ 20 ನಿಮಿಷದಲ್ಲಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದನ್ನು ನಾವು ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು, ಏನು ಕೆಟ್ಟೋಗೋದಿಲ್ಲ. ಈ ಗೊಜ್ಜನ್ನು ನೀವು ಚೆನ್ನಾಗಿ ಕುದಿಸ್ಕೊಂಡು ಹೊರಗಡೆನೆ 10 ದಿನಗಳ ಕಾಲ ಇಟ್ಕೋಬೋದು, ಏನು ತೊಂದರೆ ಆಗಲ್ಲ, ಕೆಡೋದಿಲ್ಲ. ಏಕೆಂದರೆ ವರ್ಕಿಂಗ್ ಹೋಗೋ ಗಂಡ ಹೆಂಡತಿಯರಿಬ್ಬರು ಇರ್ತಿರಲ್ಲ ದಂಪತಿಗಳು, ಅಂಥವ್ರು ಮಾಡಿಕೊಂಡ್ರಂತೂ ಬೇಜಾರಾದಾಗ ಒಂದೊಂದು ದಿನ ಅನ್ನವನ್ನು ಮಾಡಿಕೊಂಡು ಈ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಮಾಡೋ ವಿಧಾನ ದಿಢೀರಾಗಿ ಅಂದರೆ ತಕ್ಷಣದಲ್ಲಿ ಮಾಡೋ ವಿಧಾನವನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ. ನೋಡಿ, ಎಣ್ಣೆ ಬಿಡ್ತಾ ಬಂತು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಇಂಗಿನ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. ಇಲ್ಲಿ ನೀವು ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಏನು ಬೇಕಾದ್ರೂ ಉಪಯೋಗಿಸ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿಗೆ ಹಾಕೋತಾ ಇದ್ದೀನಿ, ಗೊಜ್ಜಿಗೆಲ್ಲ ಸಂಪೂರ್ಣವಾಗಿ ಹೊಂದ್ಕೊಳ್ಳುತ್ತೆ ಅಂತ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಯಿತು. ಈಗಾಗಲೇ ನಾನು 2 ಪಾವು ಅಕ್ಕಿ ಅನ್ನವನ್ನು ಬೆಳಗ್ಗೆ 4 ಗಂಟೆಗೆ ಎದ್ದು ಮಾಡಿ ತಣ್ಣಗಾಗೋಕ್ಕೆ ಫ್ಯಾನ್ ಕೆಳಗೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಇದನ್ನು ಹಾಕಿ ಕಲಿಸ್ಕೊಂಬಿಟ್ರೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಬೇಗನೆ ರುಚಿಕರವಾಗಿ ಸುಲಭವಾಗಿ ಬೇಗನೆ ನಾವು ಮಾಡ್ಕೋಬೋದು.
ಹಾಗೆ ಗೊಜ್ಜನ್ನು ಸಹ ಹೆಚ್ಚಿಗೆ ಮಾಡಿಟ್ಕೊಂಡ್ರೆ ಎತ್ತು ಸಹ ನಾವು ಒಂದು ಸೈಡ್ ಅಡುಗೆ ಮನೆಯಲ್ಲೇ ಇಟ್ಕೋಬೋದು, ಫ್ರಿಡ್ಜ್ಗೇನು ಇಡೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ನೋಡಿ, ನಾನು ಮಾಡ್ಕೊಂಡಿರೋ ಅನ್ನವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ದೊಡ್ಡ ಪಾತ್ರೆಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಅಲ್ಲಿ ಬೆಲ್ಲವನ್ನು ಸಹ ಹಾಕಿರ್ತೀವಿ. ಸಕ್ಕರೆ ಹಾಕ್ಕೊಂಡು ಮೇಲ್ಗಡೆ 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಗೊಜ್ಜನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ರೆಡಿ ಆಗುತ್ತೆ ಪರಿಶುದ್ಧವಾದ, ರುಚಿಕರವಾದ, ಸುಲಭವಾದ, ಸರಳವಾದಂತಹ ಬೆಳಗಿನ ಬ್ರೇಕ್ಫಾಸ್ಟ್. ನೋಡಿದ್ರಲ್ಲ ಸ್ನೇಹಿತರೆ, ಬಹಳ ಬೇಗನೆ, ಸುಲಭವಾಗಿ, ಸರಳವಾಗಿ, ರುಚಿಕರವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಒಮ್ಮೆ ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಸ್ನೇಹಿತರೆ, ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ತಿಂಡಿಯನ್ನು ಮಾಡಿಟ್ಟು ನಂಜನಗೂಡಿಗೆ ಹೋಗಿ ಶ್ರೀ ಕ್ಷೇತ್ರದ ನಂಜನಗೂಡಿನ ಶ್ರೀಕಂಠೇಶ್ವರನ ದರ್ಶನ ಮಾಡಿಕೊಂಡು ಈಗ 9:30 ಮನೆಗೆ ಬಂದೆ. ಈಗ ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನಾವೆಲ್ಲಾದರೂ ಹೋಗಬೇಕು ಅಂದಂಗೆ ಈ ರೀತಿ ಸುಲಭವಾದ, ಸರಳವಾದ, ರುಚಿಕರವಾದ, ಆರೋಗ್ಯಕರವಾದ ಈ ರೀತಿ ತಿಂಡಿಗಳನ್ನ ನಾವು ಮಾಡ್ಕೋಬೋದು. ಮಾಡೋ ವಿಧಾನ ತೋರಿಸಿದ್ದೀನಿ, ನೀವು ಮಾಡಿಕೊಡಿ. ಈಗ ತಿಂದು ಹೇಗಿದೆ ಅಂತ ಹೇಳ್ತೀನಿ. ಸಖತ್ತಾಗಿದೆ ರೀ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲ ಕೊಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಸೂಪರ್ ಆಗಿದೆ ರೀ.